ನಡೆದಂಥ ಬೆಳವಣಿಗೆಗಳನ್ನು ಮತ್ತು ನಾವುಗಳು ದೇವಸ್ಥಾನಕ್ಕೆ ಹೋಗಿದ್ದು ಮತ್ತು ಮೈಸೂರು ಕೋಲಾರದಲ್ಲಿ ಪ್ರೆಸ್ ಮೀಟ್ ಮಾಡಿದ್ದು ಮತ್ತು ಮುಂದೆ ಏನಾಗಬೇಕು ಅನ್ನೋದನ್ನು ಪಕ್ಷಕ್ಕೆ ಮತ್ತು ಹಿರಿಯರಿಗೆ ಏನಾಗಬೇಕು ಅನ್ನೋದನ್ನು ಆಗ್ರಹಪಡಿಸಿದ್ವಿ. ಆ ಎಲ್ಲ ವಿವರಗಳನ್ನು ಹೇಳೋಕ್ಕಾಗಿರಲಿಲ್ಲ. 15-20 ದಿನಗಳಿಂದ ನಾವೇನು ಯಡಿಯೂರಪ್ಪನವ್ರನ್ನ ಭೇಟಿಯಾಗಿರಲಿಲ್ಲ, ಅಧ್ಯಕ್ಷರನ್ನು ಭೇಟಿಯಾಗಿರಲಿಲ್ಲ. ನಡೆದಂಥ ಎಲ್ಲ ವಿವರಗಳನ್ನು ಹೇಳಿದ್ದೇವೆ. ನಮ್ಮ ಕಡೆಯಿಂದ ಆದಂಥ ಬೆಳವಣಿಗೆಗಳನ್ನು ಅವ್ರಿಗೆ ವಿವರಿಸಿದ್ದೇವೆ. ಮತ್ತು ಅವರು ಬೈಯೋದನ್ನು ಮುಂದುವರಿಸಿದರೆ, ಯಡಿಯೂರಪ್ಪನವ್ರನ್ನ ಬೈಯೋದು, ಪಕ್ಷದ ಅಧ್ಯಕ್ಷರನ್ನ ಬೈಯೋದು ಅಂದರೆ ಪಕ್ಷವನ್ನೇ ಬೈದ ಹಾಗೆ, ಪಕ್ಷದ ಬಗ್ಗೆ ಪಕ್ಷವನ್ನೇ ವಿರೋಧ ಮಾಡಿದ ಹಾಗೆ. ಇದು ಮಾಡಿಕೂಡ್ದು, ಇದನ್ನು ಕೂಡಲೇ ನೀವೊಂದು ಬಂದೋಬಸ್ತ್ ಮಾಡಿ ಅಂತ ಹೇಳಿದ್ದೇವೆ. ಮತ್ತು ಬರೀ ಯಡಿಯೂರಪ್ಪನವ್ರು ಅಷ್ಟೇ ಸೀನಿಯರ್ ಲೀಡರ್ ಅಷ್ಟೇ ಅಲ್ಲ, ಅವರು ನಮ್ಮ ಪಕ್ಷದ ರಾಷ್ಟ್ರೀಯ ಸಂಸದೀಯ ಮಂಡಳಿಯ ಸದಸ್ಯರು. ಹಾಗಾಗಿ ಅವ್ರ ಗಮನಕ್ಕೆ ತಂದಿದ್ದೇವೆ. ಅವರೆಲ್ಲವನ್ನು ಕೇಳಿಸ್ಕೊಂಡಿದ್ದಾರೆ. ಇನ್ನೊಂದು 10 ದಿನ ಟೈಮ್ ಕೊಡಿಯಪ್ಪ, ನೋಡೋಣ, ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ. ಕೂಡಲೇ ನೀವೆಲ್ಲ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಮತ್ತು ಜಿಲ್ಲೆಗೆ ಹೋಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಳಿ ಮತ್ತು ಸಕ್ರಿಯ ಸದಸ್ಯರು ಮಾಡಬೇಕಾಗಿದೆ, ಬೂತ್ ಸಮಿತಿ ಅಧ್ಯಕ್ಷರು ಮಾಡಬೇಕಾಗಿದೆ, ಮಂಡಲ ಅಧ್ಯಕ್ಷರ ನೇಮಕ ಆಗಬೇಕಾಗಿದೆ. ಅಲ್ಲೆಲ್ಲ ಹೋಗಿ ಸಲಹೆ ಸೂಚನೆಗಳನ್ನು ಕೊಡಿ, ಹೆಚ್ಚು ಸಕ್ರಿಯ ಸದಸ್ಯರನ್ನ ಮಾಡಿಸಿ ಅಂತ ಹೇಳಿದ್ದಾರೆ. ಆದ್ದರಿಂದ ಇವತ್ತಿನಿಂದ ನಾವು 9ನೇ ತಾರೀಕುವರೆಗೆ ಆ ಕೆಲಸವನ್ನು ನಮ್ಮ ಕ್ಷೇತ್ರಗಳಲ್ಲಿ ನಮ್ಮ ಜಿಲ್ಲೆಗಳಲ್ಲಿ ನಮ್ಮ ಕೊಟ್ಟ ಜವಾಬ್ದಾರಿಯನ್ನು ನಿಭಾಯಿಸೋಕೆ ಹೇಳಿದ್ದಾರೆ, ನಿಭಾಯಿಸ್ತೇವೆ. 10ನೇ ತಾರೀಕು ಮತ್ತೆ ನಾವು ದಾವಣಗೆರೆಯಲ್ಲಿ ಸ್ನೇಹಿತರೆಲ್ಲ ಸೇರ್ತೇವೆ. ಅಲ್ಲಿವರೆಗೂ ಇವರ ಮತ್ತು ಹೈಕಮಾಂಡ್ನವರ ಮತ್ತು ಎಲ್ಲರ ಸಲಹೆ ಸೂಚನೆ ಏನು ಬರ್ತದೆ ನೋಡ್ತೇವೆ. 10ನೇ ತಾರೀಕು ದಾವಣಗೆರೆಯಲ್ಲಿ ಸೇರ್ತೇವೆ. ನಡೆದಂಥ ಬೆಳವಣಿಗೆಗಳನ್ನು ಮತ್ತು ನಾವುಗಳು ದೇವಸ್ಥಾನಕ್ಕೆ ಹೋಗಿದ್ದು ಮತ್ತು ಮೈಸೂರು ಕೋಲಾರದಲ್ಲಿ ಪ್ರೆಸ್ ಮೀಟ್ ಮಾಡಿದ್ದು ಮತ್ತು ಮುಂದೆ ಏನಾಗಬೇಕು ಅನ್ನೋದನ್ನು ಪಕ್ಷಕ್ಕೆ ಮತ್ತು ಹಿರಿಯರಿಗೆ ಏನಾಗಬೇಕು ಅನ್ನೋದನ್ನು ಆಗ್ರಹಪಡಿಸಿದ್ವಿ. ಆ ಎಲ್ಲ ವಿವರಗಳನ್ನು ಹೇಳೋಕ್ಕಾಗಿರಲಿಲ್ಲ. 15-20 ದಿನಗಳಿಂದ ನಾವೇನು ಯಡಿಯೂರಪ್ಪನವ್ರನ್ನ ಭೇಟಿಯಾಗಿರಲಿಲ್ಲ, ಅಧ್ಯಕ್ಷರನ್ನು ಭೇಟಿಯಾಗಿರಲಿಲ್ಲ. ನಡೆದಂಥ ಎಲ್ಲ ವಿವರಗಳನ್ನು ಹೇಳಿದ್ದೇವೆ. ನಮ್ಮ ಕಡೆಯಿಂದ ಆದಂಥ ಬೆಳವಣಿಗೆಗಳನ್ನು ಅವ್ರಿಗೆ ವಿವರಿಸಿದ್ದೇವೆ. ಮತ್ತು ಅವರು ಬೈಯೋದನ್ನು ಮುಂದುವರಿಸಿದರೆ, ಯಡಿಯೂರಪ್ಪನವ್ರನ್ನ ಬೈಯೋದು, ಪಕ್ಷದ ಅಧ್ಯಕ್ಷರನ್ನ ಬೈಯೋದು ಅಂದರೆ ಪಕ್ಷವನ್ನೇ ಬೈದ ಹಾಗೆ, ಪಕ್ಷದ ಬಗ್ಗೆ ಪಕ್ಷವನ್ನೇ ವಿರೋಧ ಮಾಡಿದ ಹಾಗೆ. ಇದು ಮಾಡಿಕೂಡ್ದು, ಇದನ್ನು ಕೂಡಲೇ ನೀವೊಂದು ಬಂದೋಬಸ್ತ್ ಮಾಡಿ ಅಂತ ಹೇಳಿದ್ದೇವೆ. ಮತ್ತು ಬರೀ ಯಡಿಯೂರಪ್ಪನವ್ರು ಅಷ್ಟೇ ಸೀನಿಯರ್ ಲೀಡರ್ ಅಷ್ಟೇ ಅಲ್ಲ, ಅವರು ನಮ್ಮ ಪಕ್ಷದ ರಾಷ್ಟ್ರೀಯ ಸಂಸದೀಯ ಮಂಡಳಿಯ ಸದಸ್ಯರು. ಹಾಗಾಗಿ ಅವ್ರ ಗಮನಕ್ಕೆ ತಂದಿದ್ದೇವೆ. ಅವರೆಲ್ಲವನ್ನು ಕೇಳಿಸ್ಕೊಂಡಿದ್ದಾರೆ. ಇನ್ನೊಂದು 10 ದಿನ ಟೈಮ್ ಕೊಡಿಯಪ್ಪ, ನೋಡೋಣ, ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ. ಕೂಡಲೇ ನೀವೆಲ್ಲ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಮತ್ತು ಜಿಲ್ಲೆಗೆ ಹೋಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಳಿ ಮತ್ತು ಸಕ್ರಿಯ ಸದಸ್ಯರು ಮಾಡಬೇಕಾಗಿದೆ, ಬೂತ್ ಸಮಿತಿ ಅಧ್ಯಕ್ಷರು ಮಾಡಬೇಕಾಗಿದೆ, ಮಂಡಲ ಅಧ್ಯಕ್ಷರ ನೇಮಕ ಆಗಬೇಕಾಗಿದೆ. ಅಲ್ಲೆಲ್ಲ ಹೋಗಿ ಸಲಹೆ ಸೂಚನೆಗಳನ್ನು ಕೊಡಿ, ಹೆಚ್ಚು ಸಕ್ರಿಯ ಸದಸ್ಯರನ್ನ ಮಾಡಿಸಿ ಅಂತ ಹೇಳಿದ್ದಾರೆ. ಆದ್ದರಿಂದ ಇವತ್ತಿನಿಂದ ನಾವು 9ನೇ ತಾರೀಕುವರೆಗೆ ಆ ಕೆಲಸವನ್ನು ನಮ್ಮ ಕ್ಷೇತ್ರಗಳಲ್ಲಿ ನಮ್ಮ ಜಿಲ್ಲೆಗಳಲ್ಲಿ ನಮ್ಮ ಕೊಟ್ಟ ಜವಾಬ್ದಾರಿಯನ್ನು ನಿಭಾಯಿಸೋಕೆ ಹೇಳಿದ್ದಾರೆ, ನಿಭಾಯಿಸ್ತೇವೆ. 10ನೇ ತಾರೀಕು ಮತ್ತೆ ನಾವು ದಾವಣಗೆರೆಯಲ್ಲಿ ಸ್ನೇಹಿತರೆಲ್ಲ ಸೇರ್ತೇವೆ. ಅಲ್ಲಿವರೆಗೂ ಇವರ ಮತ್ತು ಹೈಕಮಾಂಡ್ನವರ ಮತ್ತು ಎಲ್ಲರ ಸಲಹೆ ಸೂಚನೆ ಏನು ಬರ್ತದೆ ನೋಡ್ತೇವೆ. 10ನೇ ತಾರೀಕು ದಾವಣಗೆರೆಯಲ್ಲಿ ಸೇರ್ತೇವೆ. ನಡೆದಂಥ ಬೆಳವಣಿಗೆಗಳನ್ನು ಮತ್ತು ನಾವುಗಳು ದೇವಸ್ಥಾನಕ್ಕೆ ಹೋಗಿದ್ದು ಮತ್ತು ಮೈಸೂರು ಕೋಲಾರದಲ್ಲಿ ಪ್ರೆಸ್ ಮೀಟ್ ಮಾಡಿದ್ದು ಮತ್ತು ಮುಂದೆ ಏನಾಗಬೇಕು ಅನ್ನೋದನ್ನು ಪಕ್ಷಕ್ಕೆ ಮತ್ತು ಹಿರಿಯರಿಗೆ ಏನಾಗಬೇಕು ಅನ್ನೋದನ್ನು ಆಗ್ರಹಪಡಿಸಿದ್ವಿ. ಆ ಎಲ್ಲ ವಿವರಗಳನ್ನು ಹೇಳೋಕ್ಕಾಗಿರಲಿಲ್ಲ. 15-20 ದಿನಗಳಿಂದ ನಾವೇನು ಯಡಿಯೂರಪ್ಪನವ್ರನ್ನ ಭೇಟಿಯಾಗಿರಲಿಲ್ಲ, ಅಧ್ಯಕ್ಷರನ್ನು ಭೇಟಿಯಾಗಿರಲಿಲ್ಲ. ನಡೆದಂಥ ಎಲ್ಲ ವಿವರಗಳನ್ನು ಹೇಳಿದ್ದೇವೆ. ನಮ್ಮ ಕಡೆಯಿಂದ ಆದಂಥ ಬೆಳವಣಿಗೆಗಳನ್ನು ಅವ್ರಿಗೆ ವಿವರಿಸಿದ್ದೇವೆ. ಮತ್ತು ಅವರು ಬೈಯೋದನ್ನು ಮುಂದುವರಿಸಿದರೆ, ಯಡಿಯೂರಪ್ಪನವ್ರನ್ನ ಬೈಯೋದು, ಪಕ್ಷದ ಅಧ್ಯಕ್ಷರನ್ನ ಬೈಯೋದು ಅಂದರೆ ಪಕ್ಷವನ್ನೇ ಬೈದ ಹಾಗೆ, ಪಕ್ಷದ ಬಗ್ಗೆ ಪಕ್ಷವನ್ನೇ ವಿರೋಧ ಮಾಡಿದ ಹಾಗೆ. ಇದು ಮಾಡಿಕೂಡ್ದು, ಇದನ್ನು ಕೂಡಲೇ ನೀವೊಂದು ಬಂದೋಬಸ್ತ್ ಮಾಡಿ ಅಂತ ಹೇಳಿದ್ದೇವೆ. ಮತ್ತು ಬರೀ ಯಡಿಯೂರಪ್ಪನವ್ರು ಅಷ್ಟೇ ಸೀನಿಯರ್ ಲೀಡರ್ ಅಷ್ಟೇ ಅಲ್ಲ, ಅವರು ನಮ್ಮ ಪಕ್ಷದ ರಾಷ್ಟ್ರೀಯ ಸಂಸದೀಯ ಮಂಡಳಿಯ ಸದಸ್ಯರು. ಹಾಗಾಗಿ ಅವ್ರ ಗಮನಕ್ಕೆ ತಂದಿದ್ದೇವೆ. ಅವರೆಲ್ಲವನ್ನು ಕೇಳಿಸ್ಕೊಂಡಿದ್ದಾರೆ. ಇನ್ನೊಂದು 10 ದಿನ ಟೈಮ್ ಕೊಡಿಯಪ್ಪ, ನೋಡೋಣ, ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ. ಕೂಡಲೇ ನೀವೆಲ್ಲ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಮತ್ತು ಜಿಲ್ಲೆಗೆ ಹೋಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಳಿ ಮತ್ತು ಸಕ್ರಿಯ ಸದಸ್ಯರು ಮಾಡಬೇಕಾಗಿದೆ, ಬೂತ್ ಸಮಿತಿ ಅಧ್ಯಕ್ಷರು ಮಾಡಬೇಕಾಗಿದೆ, ಮಂಡಲ ಅಧ್ಯಕ್ಷರ ನೇಮಕ ಆಗಬೇಕಾಗಿದೆ. ಅಲ್ಲೆಲ್ಲ ಹೋಗಿ ಸಲಹೆ ಸೂಚನೆಗಳನ್ನು ಕೊಡಿ, ಹೆಚ್ಚು ಸಕ್ರಿಯ ಸದಸ್ಯರನ್ನ ಮಾಡಿಸಿ ಅಂತ ಹೇಳಿದ್ದಾರೆ. ಆದ್ದರಿಂದ ಇವತ್ತಿನಿಂದ ನಾವು 9ನೇ ತಾರೀಕುವರೆಗೆ ಆ ಕೆಲಸವನ್ನು ನಮ್ಮ ಕ್ಷೇತ್ರಗಳಲ್ಲಿ ನಮ್ಮ ಜಿಲ್ಲೆಗಳಲ್ಲಿ ನಮ್ಮ ಕೊಟ್ಟ ಜವಾಬ್ದಾರಿಯನ್ನು ನಿಭಾಯಿಸೋಕೆ ಹೇಳಿದ್ದಾರೆ, ನಿಭಾಯಿಸ್ತೇವೆ. 10ನೇ ತಾರೀಕು ಮತ್ತೆ ನಾವು ದಾವಣಗೆರೆಯಲ್ಲಿ ಸ್ನೇಹಿತರೆಲ್ಲ ಸೇರ್ತೇವೆ. ಅಲ್ಲಿವರೆಗೂ ಇವರ ಮತ್ತು ಹೈಕಮಾಂಡ್ನವರ ಮತ್ತು ಎಲ್ಲರ ಸಲಹೆ ಸೂಚನೆ ಏನು ಬರ್ತದೆ ನೋಡ್ತೇವೆ. 10ನೇ ತಾರೀಕು ದಾವಣಗೆರೆಯಲ್ಲಿ ಸೇರ್ತೇವೆ. ನಡೆದಂಥ ಬೆಳವಣಿಗೆಗಳನ್ನು ಮತ್ತು ನಾವುಗಳು ದೇವಸ್ಥಾನಕ್ಕೆ ಹೋಗಿದ್ದು ಮತ್ತು ಮೈಸೂರು ಕೋಲಾರದಲ್ಲಿ ಪ್ರೆಸ್ ಮೀಟ್ ಮಾಡಿದ್ದು
ಮತ್ತು ಮುಂದೇನು ಆಗಬೇಕು ಅನ್ನೋದನ್ನು ಪಕ್ಷಕ್ಕೆ ಮತ್ತು ಹಿರಿಯರಿಗೆ ಏನಾಗಬೇಕು ಅನ್ನೋದನ್ನು ಆಗ್ರಹಪಡಿಸಿದ್ವಿ. ಆ ಎಲ್ಲ ವಿವರಗಳನ್ನು ಹೇಳೋಕ್ಕೆ ಆಗಿರಲಿಲ್ಲ. 15-20 ದಿನಗಳಿಂದ ನಾವೇನು ಯಡಿಯೂರಪ್ಪನವ್ರನ್ನ ಭೇಟಿಯಾಗಿರಲಿಲ್ಲ, ಅಧ್ಯಕ್ಷರನ್ನು ಭೇಟಿಯಾಗಿರಲಿಲ್ಲ. ನಡೆದಂಥ ಎಲ್ಲ ವಿವರಗಳನ್ನು ಹೇಳಿದ್ದೇವೆ. ನಮ್ಮ ಕಡೆಯಿಂದ ಆದಂಥ ಬೆಳವಣಿಗೆಗಳನ್ನು ಅವ್ರಿಗೆ ವಿವರಿಸಿದ್ದೇವೆ. ಮತ್ತು ಅವರು ಬೈಯೋದನ್ನು ಮುಂದುವರಿಸಿದರೆ, ಯಡಿಯೂರಪ್ಪನವ್ರನ್ನ ಬೈಯೋದು, ಪಕ್ಷದ ಅಧ್ಯಕ್ಷರನ್ನ ಬೈಯೋದು ಅಂದರೆ ಪಕ್ಷವನ್ನೇ ಬೈದ ಹಾಗೆ, ಪಕ್ಷದ ಬಗ್ಗೆ ಪಕ್ಷವನ್ನೇ ವಿರೋಧ ಮಾಡಿದ ಹಾಗೆ. ಇದು ಮಾಡಿಕೂಡ್ದು, ಇದನ್ನು ಕೂಡಲೇ ನೀವೊಂದು ಬಂದೋಬಸ್ತ್ ಮಾಡಿ ಅಂತ ಹೇಳಿದ್ದೇವೆ. ಮತ್ತು ಬರೀ ಯಡಿಯೂರಪ್ಪನವ್ರು ಅಷ್ಟೇ ಸೀನಿಯರ್ ಲೀಡರ್ ಅಷ್ಟೇ ಅಲ್ಲ, ಅವರು ನಮ್ಮ ಪಕ್ಷದ ರಾಷ್ಟ್ರೀಯ ಸಂಸದೀಯ ಮಂಡಳಿಯ ಸದಸ್ಯರು. ಹಾಗಾಗಿ ಅವ್ರ ಗಮನಕ್ಕೆ ತಂದಿದ್ದೇವೆ. ಅವರೆಲ್ಲವನ್ನು ಕೇಳಿಸ್ಕೊಂಡಿದ್ದಾರೆ. ಇನ್ನೊಂದು 10 ದಿನ ಟೈಮ್ ಕೊಡಿಯಪ್ಪ, ನೋಡೋಣ, ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ. ಕೂಡಲೇ ನೀವೆಲ್ಲ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಮತ್ತು ಜಿಲ್ಲೆಗೆ ಹೋಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಳಿ ಮತ್ತು ಸಕ್ರಿಯ ಸದಸ್ಯರು ಮಾಡಬೇಕಾಗಿದೆ, ಬೂತ್ ಸಮಿತಿ ಅಧ್ಯಕ್ಷರು ಮಾಡಬೇಕಾಗಿದೆ, ಮಂಡಲ ಅಧ್ಯಕ್ಷರ ನೇಮಕ ಆಗಬೇಕಾಗಿದೆ. ಅಲ್ಲೆಲ್ಲ ಹೋಗಿ ಸಲಹೆ ಸೂಚನೆಗಳನ್ನು ಕೊಡಿ, ಹೆಚ್ಚು ಸಕ್ರಿಯ ಸದಸ್ಯರನ್ನ ಮಾಡಿಸಿ ಅಂತ ಹೇಳಿದ್ದಾರೆ. ಆದ್ದರಿಂದ ಇವತ್ತಿನಿಂದ ನಾವು 9ನೇ ತಾರೀಕುವರೆಗೆ ಆ ಕೆಲಸವನ್ನು ನಮ್ಮ ಕ್ಷೇತ್ರಗಳಲ್ಲಿ ನಮ್ಮ ಜಿಲ್ಲೆಗಳಲ್ಲಿ ನಮ್ಮ ಕೊಟ್ಟ ಜವಾಬ್ದಾರಿಯನ್ನು ನಿಭಾಯಿಸೋಕೆ ಹೇಳಿದ್ದಾರೆ, ನಿಭಾಯಿಸ್ತೇವೆ. 10ನೇ ತಾರೀಕು ಮತ್ತೆ ನಾವು ದಾವಣಗೆರೆಯಲ್ಲಿ ಸ್ನೇಹಿತರೆಲ್ಲ ಸೇರ್ತೇವೆ. ಅಲ್ಲಿವರೆಗೂ ಇವರ ಮತ್ತು ಹೈಕಮಾಂಡ್ನವರ ಮತ್ತು ಎಲ್ಲರ ಸಲಹೆ ಸೂಚನೆ ಏನು ಬರ್ತದೆ ನೋಡ್ತೇವೆ. 10ನೇ ತಾರೀಕು ದಾವಣಗೆರೆಯಲ್ಲಿ ಸೇರ್ತೇವೆ. ನಡೆದಂಥ ಬೆಳವಣಿಗೆಗಳನ್ನು ಮತ್ತು ನಾವುಗಳು ದೇವಸ್ಥಾನಕ್ಕೆ ಹೋಗಿದ್ದು ಮತ್ತು ಮೈಸೂರು ಕೋಲಾರದಲ್ಲಿ ಪ್ರೆಸ್ ಮೀಟ್ ಮಾಡಿದ್ದು ಮತ್ತು ಮುಂದೇನು ಆಗಬೇಕು ಅನ್ನೋದನ್ನು ಪಕ್ಷಕ್ಕೆ ಮತ್ತು ಹಿರಿಯರಿಗೆ ಏನಾಗಬೇಕು ಅನ್ನೋದನ್ನು ಆಗ್ರಹಪಡಿಸಿದ್ವಿ. ಆ ಎಲ್ಲ ವಿವರಗಳನ್ನು ಹೇಳೋಕ್ಕೆ ಆಗಿರಲಿಲ್ಲ. 15-20 ದಿನಗಳಿಂದ ನಾವೇನು ಯಡಿಯೂರಪ್ಪನವ್ರನ್ನ ಭೇಟಿಯಾಗಿರಲಿಲ್ಲ, ಅಧ್ಯಕ್ಷರನ್ನು ಭೇಟಿಯಾಗಿರಲಿಲ್ಲ. ನಡೆದಂಥ ಎಲ್ಲ ವಿವರಗಳನ್ನು ಹೇಳಿದ್ದೇವೆ. ನಮ್ಮ ಕಡೆಯಿಂದ ಆದಂಥ ಬೆಳವಣಿಗೆಗಳನ್ನು ಅವ್ರಿಗೆ ವಿವರಿಸಿದ್ದೇವೆ. ಮತ್ತು ಅವರು ಬೈಯೋದನ್ನು ಮುಂದುವರಿಸಿದರೆ, ಯಡಿಯೂರಪ್ಪನವ್ರನ್ನ ಬೈಯೋದು, ಪಕ್ಷದ ಅಧ್ಯಕ್ಷರನ್ನ ಬೈಯೋದು ಅಂದರೆ ಪಕ್ಷವನ್ನೇ ಬೈದ ಹಾಗೆ, ಪಕ್ಷದ ಬಗ್ಗೆ ಪಕ್ಷವನ್ನೇ ವಿರೋಧ ಮಾಡಿದ ಹಾಗೆ. ಇದು ಮಾಡಿಕೂಡ್ದು, ಇದನ್ನು ಕೂಡಲೇ ನೀವೊಂದು ಬಂದೋಬಸ್ತ್ ಮಾಡಿ ಅಂತ ಹೇಳಿದ್ದೇವೆ. ಮತ್ತು ಬರೀ ಯಡಿಯೂರಪ್ಪನವ್ರು ಅಷ್ಟೇ ಸೀನಿಯರ್ ಲೀಡರ್ ಅಷ್ಟೇ ಅಲ್ಲ, ಅವರು ನಮ್ಮ ಪಕ್ಷದ ರಾಷ್ಟ್ರೀಯ ಸಂಸದೀಯ ಮಂಡಳಿಯ ಸದಸ್ಯರು. ಹಾಗಾಗಿ ಅವ್ರ ಗಮನಕ್ಕೆ ತಂದಿದ್ದೇವೆ. ಅವರೆಲ್ಲವನ್ನು ಕೇಳಿಸ್ಕೊಂಡಿದ್ದಾರೆ. ಇನ್ನೊಂದು 10 ದಿನ ಟೈಮ್ ಕೊಡಿಯಪ್ಪ, ನೋಡೋಣ, ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ. ಕೂಡಲೇ ನೀವೆಲ್ಲ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಮತ್ತು ಜಿಲ್ಲೆಗೆ ಹೋಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಳಿ ಮತ್ತು ಸಕ್ರಿಯ ಸದಸ್ಯರು ಮಾಡಬೇಕಾಗಿದೆ, ಬೂತ್ ಸಮಿತಿ ಅಧ್ಯಕ್ಷರು ಮಾಡಬೇಕಾಗಿದೆ, ಮಂಡಲ ಅಧ್ಯಕ್ಷರ ನೇಮಕ ಆಗಬೇಕಾಗಿದೆ. ಅಲ್ಲೆಲ್ಲ ಹೋಗಿ ಸಲಹೆ ಸೂಚನೆಗಳನ್ನು ಕೊಡಿ, ಹೆಚ್ಚು ಸಕ್ರಿಯ ಸದಸ್ಯರನ್ನ ಮಾಡಿಸಿ ಅಂತ ಹೇಳಿದ್ದಾರೆ. ಆದ್ದರಿಂದ ಇವತ್ತಿನಿಂದ ನಾವು 9ನೇ ತಾರೀಕುವರೆಗೆ ಆ ಕೆಲಸವನ್ನು ನಮ್ಮ ಕ್ಷೇತ್ರಗಳಲ್ಲಿ ನಮ್ಮ ಜಿಲ್ಲೆಗಳಲ್ಲಿ ನಮ್ಮ ಕೊಟ್ಟ ಜವಾಬ್ದಾರಿಯನ್ನು ನಿಭಾಯಿಸೋಕೆ ಹೇಳಿದ್ದಾರೆ, ನಿಭಾಯಿಸ್ತೇವೆ. 10ನೇ ತಾರೀಕು ಮತ್ತೆ ನಾವು ದಾವಣಗೆರೆಯಲ್ಲಿ ಸ್ನೇಹಿತರೆಲ್ಲ ಸೇರ್ತೇವೆ. ಅಲ್ಲಿವರೆಗೂ ಇವರ ಮತ್ತು ಹೈಕಮಾಂಡ್ನವರ ಮತ್ತು ಎಲ್ಲರ ಸಲಹೆ ಸೂಚನೆ ಏನು ಬರ್ತದೆ ನೋಡ್ತೇವೆ. 10ನೇ ತಾರೀಕು ದಾವಣಗೆರೆಯಲ್ಲಿ ಸೇರ್ತೇವೆ. ನಡೆದಂಥ ಬೆಳವಣಿಗೆಗಳನ್ನು ಮತ್ತು ನಾವುಗಳು ದೇವಸ್ಥಾನಕ್ಕೆ ಹೋಗಿದ್ದು ಮತ್ತು ಮೈಸೂರು ಕೋಲಾರದಲ್ಲಿ ಪ್ರೆಸ್ ಮೀಟ್ ಮಾಡಿದ್ದು ಮತ್ತು ಮುಂದೇನು ಆಗಬೇಕು ಅನ್ನೋದನ್ನು ಪಕ್ಷಕ್ಕೆ ಮತ್ತು ಹಿರಿಯರಿಗೆ ಏನಾಗಬೇಕು ಅನ್ನೋದನ್ನು ಆಗ್ರಹಪಡಿಸಿದ್ವಿ. ಆ ಎಲ್ಲ ವಿವರಗಳನ್ನು ಹೇಳೋಕ್ಕೆ ಆಗಿರಲಿಲ್ಲ. 15-20 ದಿನಗಳಿಂದ ನಾವೇನು ಯಡಿಯೂರಪ್ಪನವ್ರನ್ನ ಭೇಟಿಯಾಗಿರಲಿಲ್ಲ, ಅಧ್ಯಕ್ಷರನ್ನು ಭೇಟಿಯಾಗಿರಲಿಲ್ಲ. ನಡೆದಂಥ ಎಲ್ಲ ವಿವರಗಳನ್ನು ಹೇಳಿದ್ದೇವೆ. ನಮ್ಮ ಕಡೆಯಿಂದ ಆದಂಥ ಬೆಳವಣಿಗೆಗಳನ್ನು ಅವ್ರಿಗೆ ವಿವರಿಸಿದ್ದೇವೆ. ಮತ್ತು ಅವರು ಬೈಯೋದನ್ನು ಮುಂದುವರಿಸಿದರೆ, ಯಡಿಯೂರಪ್ಪನವ್ರನ್ನ ಬೈಯೋದು, ಪಕ್ಷದ ಅಧ್ಯಕ್ಷರನ್ನ ಬೈಯೋದು ಅಂದರೆ ಪಕ್ಷವನ್ನೇ ಬೈದ ಹಾಗೆ, ಪಕ್ಷದ ಬಗ್ಗೆ ಪಕ್ಷವನ್ನೇ ವಿರೋಧ ಮಾಡಿದ ಹಾಗೆ. ಇದು ಮಾಡಿಕೂಡ್ದು, ಇದನ್ನು ಕೂಡಲೇ ನೀವೊಂದು ಬಂದೋಬಸ್ತ್ ಮಾಡಿ ಅಂತ ಹೇಳಿದ್ದೇವೆ. ಮತ್ತು ಬರೀ ಯಡಿಯೂರಪ್ಪನವ್ರು ಅಷ್ಟೇ ಸೀನಿಯರ್ ಲೀಡರ್ ಅಷ್ಟೇ ಅಲ್ಲ, ಅವರು ನಮ್ಮ ಪಕ್ಷದ ರಾಷ್ಟ್ರೀಯ ಸಂಸದೀಯ ಮಂಡಳಿಯ ಸದಸ್ಯರು. ಹಾಗಾಗಿ ಅವ್ರ ಗಮನಕ್ಕೆ ತಂದಿದ್ದೇವೆ. ಅವರೆಲ್ಲವನ್ನು ಕೇಳಿಸ್ಕೊಂಡಿದ್ದಾರೆ. ಇನ್ನೊಂದು 10 ದಿನ ಟೈಮ್ ಕೊಡಿಯಪ್ಪ, ನೋಡೋಣ, ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ. ಕೂಡಲೇ ನೀವೆಲ್ಲ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಮತ್ತು ಜಿಲ್ಲೆಗೆ ಹೋಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಳಿ ಮತ್ತು ಸಕ್ರಿಯ ಸದಸ್ಯರು ಮಾಡಬೇಕಾಗಿದೆ, ಬೂತ್ ಸಮಿತಿ ಅಧ್ಯಕ್ಷರು ಮಾಡಬೇಕಾಗಿದೆ, ಮಂಡಲ ಅಧ್ಯಕ್ಷರ ನೇಮಕ ಆಗಬೇಕಾಗಿದೆ. ಅಲ್ಲೆಲ್ಲ ಹೋಗಿ ಸಲಹೆ ಸೂಚನೆಗಳನ್ನು ಕೊಡಿ, ಹೆಚ್ಚು ಸಕ್ರಿಯ ಸದಸ್ಯರನ್ನ ಮಾಡಿಸಿ ಅಂತ ಹೇಳಿದ್ದಾರೆ. ಆದ್ದರಿಂದ ಇವತ್ತಿನಿಂದ ನಾವು 9ನೇ ತಾರೀಕುವರೆಗೆ ಆ ಕೆಲಸವನ್ನು ನಮ್ಮ ಕ್ಷೇತ್ರಗಳಲ್ಲಿ ನಮ್ಮ ಜಿಲ್ಲೆಗಳಲ್ಲಿ ನಮ್ಮ ಕೊಟ್ಟ ಜವಾಬ್ದಾರಿಯನ್ನು ನಿಭಾಯಿಸೋಕೆ ಹೇಳಿದ್ದಾರೆ, ನಿಭಾಯಿಸ್ತೇವೆ. 10ನೇ ತಾರೀಕು ಮತ್ತೆ ನಾವು ದಾವಣಗೆರೆಯಲ್ಲಿ ಸ್ನೇಹಿತರೆಲ್ಲ ಸೇರ್ತೇವೆ. ಅಲ್ಲಿವರೆಗೂ ಇವರ ಮತ್ತು ಹೈಕಮಾಂಡ್ನವರ ಮತ್ತು ಎಲ್ಲರ ಸಲಹೆ ಸೂಚನೆ ಏನು ಬರ್ತದೆ ನೋಡ್ತೇವೆ. 10ನೇ ತಾರೀಕು ದಾವಣಗೆರೆಯಲ್ಲಿ ಸೇರ್ತೇವೆ.